ಮನೇಲಿ ಅದೇ ಫುಲ್ ಎಲ್ಲ ಪಾಸಿಟಿವ್ ಆಗೇ ಮಾತಾಡಿದ್ರು. ಅದೇ ನನ್ನ ಬಗ್ಗೆ ಸ್ವಲ್ಪ ನೀನು ಬರೀ ನಗಾಡ್ತಿರ್ತೀಯ, ಏನೋ ಕೇಳ್ತಾ ಹೋಗು ಅಂತ ಅಷ್ಟೇ. ನೆಗೆಟಿವ್ ಆಗಂತೂ ಮಾತಾಡಿಲ್ಲ, ಫುಲ್ ಪಾಸಿಟಿವ್ ಇಂದ ಮಾತಾಡ್ತೀನಿ. ಕಾನ್ಸೆಪ್ಟ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ ಅಜ್ಜಿಗೆ? ಇಲ್ಲ ಒಬ್ರು ಸಿಗ್ತಾರೆ ಅವ್ರಿಗೆ ಏನು ಹೋಮ್ಲೆಸ್ ಪರ್ಸನ್, ಏನು ಎಕ್ಸ್ಪ್ಲೈನ್ ಮಾಡಲ್ಲ. ಅಲ್ಲ ನೀನು ಹೆಂಗೆ ₹1 ಕೇಳೋದಕ್ಕೆ ಏನು ಹೆಂಗೆ ಕೇಳ್ತೀಯ? ನಾನು ಹೋಗ್ತೀನಿ ಫಸ್ಟು, ಹೋಗ್ಬಿಟ್ಟು ಅದು ಏನು ಕೆಲಸ ಅದೇ ಕೇಳ್ತೀನಿ ಅವ್ರ ಬಗ್ಗೆ ಅಷ್ಟು. ಎಷ್ಟೊತ್ತವರೆಗೆ ಇರ್ತೀರಾ, ಡೈಲಿ ಎಷ್ಟು ಅವರ್ ಮಾಡ್ತೀರಾ, ಅಂದರೆ ಎಷ್ಟು ಕೆಲಸ ಮಾಡ್ತೀರಾ ಅಂತ. ಮನೆಯವ್ರು ಬಂದಿದ್ದು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಎಲ್ಲೋ. ನನಗೆ ಯಾವುದು ರೋಡು ದಾರಿ ಏನೂ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ ಅಂತ ಸುಮ್ಮನೆ ಏನಾದರೂ ಒಂದು ಹೇಳೋದು ಅವ್ರಿಗೆ. ಗೊತ್ತಿರುತ್ತಲ್ಲ ಅವ್ರ ಟೈಮಿಂಗ್ಸ್ ಏನು ಅಂತ, ಮೀನ್ಸ್ ಅವ್ರು ಎಷ್ಟೊತ್ತವರೆಗೆ ಇರ್ತಾರೆ ಅಂತ. ಆದರೆ ಅವ್ರಿಗೆ ಏನು ಹೇಳೋದು ಬೇಡ, ಜಸ್ಟ್ ಹೋಗ್ಬಿಟ್ಟು ಕೇಳೋದು. ಆಮೇಲೆ ಅವ್ರು ಕೊಡ್ತಾರೆ, ಅದರಲ್ಲಿ ನಾವು ಡಬಲ್ ಮಾಡೋದು. ಆಮೇಲೆ ಹೋಗ್ಬಿಟ್ಟು ಲಾಸ್ಟಲ್ಲಿ ಅವರು ಸಿಕ್ಕಿದಾಗ ಅವ್ರಿಗೆ ಕೊಡೋದು, ಸಿಕ್ಕಿದಾಗಲ್ಲ ಅವ್ರಿಗೆ ಕೊಡೋದು. ಚೆನ್ನಾಗಿದೆ ಆ ಥರ. ಇನ್ಸ್ಟಾದಲ್ಲಿ ನೋಡಿದ್ದೆ, ಅವರು ಹಿಂಗೆ ಹೇಳ್ಬಿಟ್ಟು ಇಸ್ಕೋತಾರೆ, ನೀವು ₹1 ಕೊಡಿ, ನಾನೆಲ್ಲ ₹1000 ಮಾಡಿ ತಂದ್ಕೊಡ್ತೀನಿ ಅಂತ. ಆ ಥರ ಮಾಡಿದ್ರೆ ಏನನ್ಸುತ್ತೆ ಗೊತ್ತಾ, ಏನೋ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ಬೇಡ ಅಂತ ನಾನೇ ಚೇಂಜ್ ಮಾಡಿದೆ. ಓಕೆ, ₹1 ಇಲ್ಲ ದಾರಿಲ್ಲ ಗೊತ್ತಿತ್ತು, ಅದಕ್ಕೆ ಹೇಳಿದ್ದು ಬಸ್ ಸ್ಟ್ಯಾಂಡಿಗೆ ಬರೋಣ ಅಂತ. ಬಸ್ ಸ್ಟ್ಯಾಂಡಲ್ಲಿ ಯಾರಿಲ್ಲ, ಬರೀ ಚೆನ್ನಾಗಿರ್ತಾರೆ. ಯಾರು ಬಿಟ್ಬಿಟ್ಟೋಗಿದ್ದು? ಕರ್ಕೊಬಂದನು ಬಿಡ್ಬಿಟ್ಟು ಹೋದನು. ಏನು ಕರ್ಕೊಬಂದಿದ್ರು? ದೇವಸ್ಥಾನಕ್ಕೆ ಹೋಗೋಣಪ್ಪ ಅಂತ ಕರ್ಕೊಬಂದನು. ಇಷ್ಟೊತ್ತಾದ್ರು ನಂಬರ್ ಇದೆಯಾ ಕೇಳು, ಫೋನ್ ಮಾ. ಅವನು ಬುಡಿಬಿಟ್ಟು ಹೋದ್ನಲ್ಲವ, ಹೋಗಪ್ಪ ನಾನು ಅಂದೆ. ಇಲ್ಲ ಬಣ ನಾನು ಹೇಳಿದ ಬಣ ಅಂತ ದನ ಕರಿ ವ್ಯಾಪಾರ ಮಾಡ್ತಿದ್ವಲ್ಲವ ಆಗ, ಆ ಮೇಲೆ ಕರ್ಕೊಂಬಂದ ಹೋಗ್ಬಿಡ್ತೀನಿ ದೇವಸ್ಥಾನ. ಏನಾಗಿದೆ? ಅವರು ಯಾರೋ ಕರ್ಕೊಂಡ್ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಂತೆ ಅವ್ರನ್ನ. ಯಾವೂರಂತೆ? ಚಿಲ್ಕುಂದ. ನಾವು ದುಡ್ಡು ಕೊಡ್ತೀವಿ, ಫಸ್ಟ್ ನಾಷ್ಟ ಮಾಡ್ಸಲ್ಲ ಕೇಳು. ದುಡ್ಡಾಯ್ತಾ? ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡೋದಿದ್ರೆ ಮಾಡಿ. ದುಡ್ಡಾಯ್ತಾ ಕೇಳು.
ಶೋ ಮಿ ದಟ್. ಏನು ತೊಗೊಂಡಿದ್ದು ಸ್ವಲ್ಪ ಇದು 2 ರೂಪೀಸ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ದೀನಿ 2 ಚಾಕ್ಲೇಟ್ಸ್. ಎಷ್ಟು ಸೇಲ್ ಆಗುತ್ತೆ ನೋಡೋಣ. ಯಾರಿಗೆ ಸೇಲ್ ಮಾಡೋದು? ನಾನು ಕಂಟೆಂಟ್ ಮಾಡ್ತಿದ್ದೀನಿ. ಕಂಟೆಂಟ್ ಮಾಡ್ತಿದ್ದೀವಿ. ಸೊ ಏನಿಲ್ಲ, ಇದನ್ನ ನಾನು 1 ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ದೀನಿ. ಶಿ ಗೇಮ್ ಮಿ 1 ರೂಪಾಯಿ. ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ. ಸೊ ದಟ್ಸ್ ವೈ ನಾನು 1 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ನೀವು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಎಸ್, ಅದು ಮೋರ್ ದೆನ್ 1 ರೂಪಾಯಿ. ಸೊ ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಅದೇ ಪಾಪ ಇದ್ದಿಲ್ಲ ಅವ್ರಿಗೆ ಮಾತಾಡ್ತಾರೆ. ಸರಿ, ಅವರು ನಾನು ಕೇಳಿ ಚಾಕ್ಲೇಟ್ ಅವ್ರು 1 ರೂಪಾಯಿ ಮಾಡಿದ್ದಾರೆ ಸರ್. ಏನಂತ 1 ರೂಪಾಯಿ ಕೊಟ್ಟು ನೀವು ಮೊದಲೇ 1 ರೂಪಾಯಿ ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ 2 ರೂಪೀಸ್ ಅವ್ರ ಅಮೌಂಟ್ ಪಾಪ ಅವ್ರ ಚಾಕ್ಲೇಟ್ ಪರ್ಚೇಸ್ ಮಾಡಿ. ಸೊ ಮೋರ್ ದೆನ್ 1 ರೂಪಿ ಒಬ್ಬರಿಗೆ ಹೆಲ್ಪ್ ಆಗುತ್ತೆ. 1 ರೂಪಿ ಪರ್ಚೇಸ್ ಮಾಡಿ. ಮೋರ್ ದೆನ್ 1 ರೂಪಿ ನೀವು ಕೊಡೋ ಅಮೌಂಟು ನಾವು ಅವರು ಕೊಡ್ತೀವಿ. ಅವರು ಕೊಡ್ತೀವಿ. ಎಷ್ಟು ಬಂತು? ಸರ್ ಅವ್ರು ನಂಗೆ ಕೇಳಿದ ತಕ್ಷಣ ಅಮೌಂಟ್ ಕೊಟ್ಟರು 1 ರೂಪಾಯಿ. ಅದರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನ ನಾನು 10 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಮೋರ್ ದೆನ್ 10 ರೂಪೀಸ್ ಪರ್ಚೇಸ್ ಮಾಡಿದ್ದೀರ. ನೀವು ಕೊಟ್ಟಿದ್ದ ಅಮೌಂಟ್ ನಾನೇ ಇಟ್ಕೊಳ್ಳಿಲ್ಲ. ಸೊ ಅವ್ರಿಗೆ ಕೊಡ್ತೀವಿ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಷ್ಟೇ. ಒಂದು 300 ಆದರೂ ಮಾಡಿಬಿಟ್ಟು ಕೊಟ್ಬಿಟ್ಟು ಊಟ ಇಲ್ಲೇ ತಗೋ. ಕನ್ನಡ ಬರುತ್ತೆ. ಅಲ್ಲೊಬ್ರು ಕೂತ್ ಬರ್ತಾರೆ. ಅವ್ರಿಗೆ ಅವ್ರ ಹ್ಯಾಂಡಿಕ್ಯಾಪ್ಟು. ಸೊ ಅವ್ರಿಗೆ ನೆನ್ನೆ ಕನ್ನಡ ಮಾತಾಡೋಲ್ಲ. ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಈಗ ನಾನು 5 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಅದು 2 ರೂಪಾಯಿ ಕೊಟ್ಟು ನೀವು ಕೊಟ್ಟಿದ್ದ ದುಡ್ಡನ್ನ ನೀವು ಇದನ್ನ ಪರ್ಚೇಸ್ ಮಾಡಿದರೆ ನೀವು ಇದು ಕೊಟ್ಟಿದ್ದ ದುಡ್ಡನ್ನ ನಾನು ಅವ್ರಿಗೆ ಹೋಗಿ ಕೊಡ್ತೀನಿ. ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಮೋರ್ ದೆನ್ 5 ರೂಪೀಸ್ ಪರ್ಚೇಸ್ ಮಾಡ್ತೀನಿ. ಎಷ್ಟಾದರೂ ಸರಿ, ಮೋರ್ ದೆನ್ 5 ರೂಪೀಸ್. ಇಲ್ಲ ಕೊಡಬೇಕು. ಅದು ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ. ಇಟ್ಸ್ ಓಕೆ. ಥ್ಯಾಂಕ್ ಯು. ಬಾ. ಥ್ಯಾಂಕ್ ಯು. ಕೊಟ್ಟಿದ್ದೆ ನಾನು ಅವ್ರಿಗೆ ಹೋಗಿ ಹೆಲ್ಪ್ ಅಂದರೆ ಅವ್ರಿಗೆ ಕೊಟ್ಟಿದ್ದು ನಾನೇ ಇಟ್ಕೊಳ್ಳಲ್ಲ. ಸಾರಿ. ಇಲ್ಲ, ನಂದು ಇರೋದು ಹಾಗೆ. ನಾನು ಏನು
ಓಕೆ. ಚಲೋ ನಾನು ಒಂದು ಕಂಟೆಂಟ್ ಮಾಡ್ತಿದ್ದೀನಿ. ಅಲ್ಲೊಬ್ರು ಪೂರ್ ಪರ್ಸನ್ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ. ಸೊ ನಾನು 5 rupees ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಎಲ್ಲ ಮೋರ್ ದೆನ್ 5 rupees, 5 ರೂಪಾಯಿಂದ ಜಾಸ್ತಿ. ಎಸ್ 30. ಥ್ಯಾಂಕ್ ಯು. 100 ಆಗಿದೆ. ಹಾಂ ಓಕೆ. ನಿಮಗೆ ಒಂದು ಸೇಲ್ ಮಾಡೋಣ. ಸೇಲ್ ಮಾಡೋದು ಬೇಡ, ಆ ಚಾಕ್ಲೇಟ್ ಸಮೇತ ಅವ್ರಿಗೆ ಊಟ ಕೊಟ್ಬಿಡೋಣ. ಊಟ ತಗೊಳ್ಳೋಣ. ಹಾಂ, ಊಟ ನಾನು ಕೊಡಿಸ್ಕೊಡ್ತೀನಿ. ನೀವತ್ತು 100 rupees ಇದೆಯಲ್ಲ, ಇದನ್ನು ಸೇರಿ 200 rupees ಕೊಟ್ಬಿಟ್ಟು ನಾನು ಊಟ ತಗೊಳ್ತೀನಿ. ಓಕೆ ಓಕೆ ಸರಿನಾ? ಓಕೆ. ಹಾಂ. ಏನಿದೆ? ಊಟ ಅನ್ನ ಸಾಂಬಾರು, ಚಿತ್ರಾನ್ನ, ಮೊಸರನ್ನ. ಅನ್ನ ಸಾಂಬಾರು ಪಾರ್ಸಲ್ ಕೊಡಿ. ಎಷ್ಟು? ಎಷ್ಟು? 1